जर्मनी जाने दिया, ये उनकी गारंटी है। अब अगर आप ಪ್ರಜ್ವಲ್ ರೇವಣ್ಣ ವಿರುದ್ಧ ಲುಕ್ಔಟ್ ನೋಟಿಸ್ ವಿಚಾರಕ್ಕೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆಯನ್ನ ನೀಡಿದ್ರು. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಅಪ್ಪ ಮಗನಿಗೆ ನೋಟಿಸ್ ಜಾರಿ ಮಾಡಿ 24 ಗಂಟೆ ಆಗಿದೆ. 24 ಗಂಟೆಯ ಒಳಗೆ ಬಂದು ವಿಚಾರಣೆಗೆ ಹಾಜರಾಗಬೇಕು. ಅವರು ಒಂದು ವೇಳೆ ಹಾಜರಾಗದಿದ್ರೆ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಈಗಾಗಲೇ ನಾವು ಪ್ರಜ್ವಲ್ ರೇವಣ್ಣ ಅವರು ಯಾವಾಗ ಹೊರಗಡೆ ಹೋಗಿದ್ದಾರೆ ಅಂತ ಗೊತ್ತಾದ ತಕ್ಷಣವೇ ಈಗ ಲುಕ್ಔಟ್ ನೋಟಿಸ್ ಇಶ್ಯೂ ಮಾಡಿದೆ. ಎಲ್ಲ ಏರ್ಪೋರ್ಟ್ಗಳಿಗೆ, ಪೋರ್ಟ್ಗಳಿಗೆ ಅವರ ಮಾಹಿತಿಯನ್ನು ಕೊಟ್ಟು ಲುಕ್ಔಟ್ ನೋಟಿಸನ್ನು ಇಶ್ಯೂ ಮಾಡಿದ್ದಾರೆ. ಈ ಮಧ್ಯೆ ಮಾನ್ಯ ಪ್ರಜ್ವಲ್ ಅವರ ಲಾಯರ್, ಅಡ್ವೊಕೇಟ್, ಅವರು ವಕೀಲರು SIT ಅಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ. ನಮಗೆ 6 ದಿವಸ ಸಮಯ ಕೊಡಿ, ನಾವು ಹೊರದೇಶದಲ್ಲಿದ್ದಾರೆ ನಮ್ಮ ಕ್ಲೈಂಟು, ಹಾಗಾಗಿ ಆ ಸಮಯ ಕೊಡಿ ಅಂತೇಳಿ ಕೇಳಿದ್ದಾರೆ. ಸಮಯ ಕೊಡೋದಕ್ಕೆ 24 ಗಂಟೆಯನ್ನು ಎಕ್ಸ್ಟೆಂಡ್ ಮಾಡೋದಕ್ಕೆ, ಸಮಯ ಕೊಡೋದಕ್ಕೆ ಪ್ರೊವಿಷನ್ಸ್ ಇಲ್ಲ. ಈಗಾಗಲೇ ನಮ್ಮ SITನವರು ಲೀಗಲ್ ಒಪಿನಿಯನ್ಗೂ ಕೂಡ ಕೇಳ್ತಾ ಇದ್ದಾರೆ, ನಾವು ಇದನ್ನು ಕೊಡೋಕ್ಕೆ ಸಾಧ್ಯ ಇದೆಯಾ ಅಂಥೇಳಿ ಯಾವುದಾದ್ರೂ ಪ್ರೊವಿಷನ್ಸಲ್ಲಿ. ಆ್ಯಸ್ ಇಟ್ ಈಸ್ ಕೊಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರಿಗೆ ಅರೆಸ್ಟ್ ಮಾಡೋದಕ್ಕೆ ಎಲ್ಲ ಕ್ರಮಗಳನ್ನು ತಗೊಳ್ಳೋದಕ್ಕೆ SIT ಮುಂದುವರಿಯುತ್ತೆ. ಈಗಾಗಲೇ ನಾವು ಪ್ರಜ್ವಲ್ ರೇವಣ್ಣ ಅವರು ಯಾವಾಗ ಹೊರಗಡೆ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ವಿಚಾರಕ್ಕೆ ಸೂರಜ್ ರೇವಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೊಳೆ ನರಸೀಪುರದಲ್ಲಿ ಮಾತನಾಡಿದ ಅವರು, ಇದು ಪ್ರಜ್ವಲ್ನನ್ನ ವೀಕ್ ಮಾಡೋದಕ್ಕೆ ಹೂಡ್ತಾ ಇರುವಂತಹ ಷಡ್ಯಂತ್ರ ಅಂತ ಹೇಳಿದ್ದಾರೆ. ಪ್ರಜ್ವಲ್ ರೇವಣ್ಣ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಯಾರು ಏನು ಬೇಕಾದರೂ ಚಾರ್ಜ್ ಮಾಡಿಕೊಳ್ಳಿ, ನಾನು DKಶಿ ಅವರನ್ನ ಭೇಟಿಯಾಗಿದ್ದು ಜನವರಿಯಲ್ಲಿ ಅಂತ ಹೇಳಿ ಕನ್ಫರ್ಮ್ ಮಾಡಿದ್ದಾರೆ. ರೇವಣ್ಣ ಸಾಹೇಬರಿಗೆ ಯಾವುದೇ ರೀತಿಯಾದ ಪ್ರತಿಸ್ಪರ್ಧೆಯಲ್ಲಿ ಯಾರು ಇಲ್ಲ ಇಲ್ಲಿ. ಅವ್ರ ತರ ರಾಜಕಾರಣ ಮಾಡ್ಕೊಂಡು ಇಲ್ಲ. ಅವ್ರು ಯಾವ್ದಾದ ರೀತಿ ಒಂದು ಕ್ಷೀಣಿಸ್ಬೇಕು, ಒಂದು ವೀಕ್ ಮಾಡ್ಬೇಕು ಅನ್ನೋದ್ರಿಂದ ಇವೆಲ್ಲ ಷಡ್ಯಂತ್ರಗಳು ಮಾಡ್ತಾರೆ. ರೇವಣ್ಣ ಸಾಹೇಬರಿಗೆ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣವು JDSಗೆ ಮುಜುಗರ ತಂದಿರುವುದಂತೂ ಸತ್ಯ ಅಂತ ವಿಧಾನ ಪರಿಷತ್ ಸದಸ್ಯ ಗೋವಿಂದರಾಜು ಹೇಳಿದ್ರು. ಕೋಲಾರದಲ್ಲಿ ಮಾತನಾಡಿದ ಅವರು, ಈಗಾಗಲೇ ಕುಮಾರಸ್ವಾಮಿ ಅವರು ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲಿ ಅಂತ ಹೇಳಿದ್ದಾರೆ. ರಮೇಶ್ ಜಾರಕಿಹೊಳಿ ಪ್ರಕರಣದಲ್ಲಿ ಇದೇ ರೀತಿ ಸಿಡಿ ಮಾಡಿ ಮಂತ್ರಿ ಸ್ಥಾನದಿಂದ ಕೆಳಗಿಳಿಸಲಾಯಿತು. ಪ್ರಜ್ವಲ್ ರೇವಣ್ಣ ಮಾಡಿರುವುದು ತಪ್ಪಾಗಿದ್ರೆ ಶಿಕ್ಷೆಯಾಗಲಿ. ಚುನಾವಣೆ 3 ದಿನ ಬಾಕಿ ಇರುವಾಗ ಸಾವಿರಾರು ಪೆನ್ ಡ್ರೈವ್ ಹಂಚಿದವರು ಯಾರು ಅಂತ ಹೇಳಿ ಪ್ರಶ್ನಿಸಿದ್ರು. JDS ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಭಯದಲ್ಲಿ ಈ ಕೃತ್ಯವೆಸಗಿದ್ದಾರೆ ಅಂತ ಹೇಳಿದ್ರು. ನಾಯಕರು ಸಹ ಹೇಳಿದ್ದಾರೆ, ಉಪ್ಪು ತಿಂದವರು ನೀರು ಕುಡಿಬೇಕು, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಡಬೇಕು. ಇದು ನೆಲದಲ್ಲಿರೋಂಥ ಕಾನೂನು, ಅದಕ್ಕೆ ಯಾರೂ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಪ್ರಜ್ವಲ್ ರೇವಣ್ಣವ್ರು ಮಾಡಿರೋದು, ಅವರು ಆ ರೀತಿ ಪ್ರಕರಣ ಇದ್ದರೆ, ಅಪರಾಧ ಇದ್ದರೆ ಅದಕ್ಕೆ ಶಿಕ್ಷೆ ಆಗಲಿ. ಚುನಾವಣೆ 3 ದಿವಸ ಇದ್ದಂಥ ಸಮಯದಲ್ಲಿ ಸಾವಿರಾರು ಪೆನ್ ಡ್ರೈವ್ಗಳನ್ನ, ಲಕ್ಷಗಟ್ಟಲೆ ಪೆನ್ ಡ್ರೈವ್ಗಳನ್ನ ತಯಾರು ಮಾಡಿ ಹಂಚಿದವ್ರು ಯಾರು? ರಮೇಶ್ ಜಾರಕಿಹೊಳಿಯನ್ನ ಅವ್ರನ್ನ ಅವರ ಒಂದು ಏನು ಆ ಒಂದು ಭಾರಿ ನೀರಾವರಿ ಖಾತೆಯನ್ನು ತಪ್ಪಿಸ್ಲಿಕ್ಕಾಗಲ್ಲ ಅಂಥೇಳಿ ನಮ್ಮ ಹಿರಿಯ ಸಚಿವರೇ ಅವ್ರ ಮೇಲೆ ಅದನ್ನು CD ಮಾಡಿದ್ದೆಲ್ಲ